ಮಹಾಲಕ್ಷ್ಮಿ ದೇಗುಲದ ದಾಸೋಹ ಕಲ್ಯಾಣ ಮಂಟಪ ಉದ್ಘಾಟನೆ. ಭಕ್ತರೇ ಇಲ್ಲದೆ ನೆರವೇರಿದ ಉದ್ಘಾಟನೆ ಕಾರ್ಯಕ್ರಮ. ಶಾಲಾ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ ಟ್ರಸ್ಟ್. ಶ್ರೀ ಲಕ್ಷ್ಮೀದೇವಿ ನೆಲೆಸಿರೋ ಏಕೈಕ ಸ್ಥಳ ಅಂದ್ರೆ ಅದು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇಗುಲ. ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇಗುಲದಲ್ಲಿ ನೂತನ ದಾಸೋಹ ನಿಲಯ ಹಾಗೂ ನವೀಕೃತ ಕಲ್ಯಾಣ ಮಂಟಪವನ್ನ ಉದ್ಘಾಟನೆ ಮಾಡಲಾಯಿತು. ಆದರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇವಲ ಶಾಲಾ ಮಕ್ಕಳು ಮಾತ್ರ ಇದ್ದು ಸ್ಥಳೀಯರು ಹಾಗೂ ಭಕ್ತರೇ ಇರಲಿಲ್ಲ. ಕಾರ್ಯಕ್ರಮದಲ್ಲಿ ಎತ್ತ ಕಣ್ಣಾಯಿಸಿದ್ರು ಬರೀ ಮಕ್ಕಳೇ ಕಾಣಿಸ್ತಾ ಇದ್ರು. ಹೌದು, ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಿಂದ ದಾಸೋಹ ಭವನ ಹಾಗೂ ಕಲ್ಯಾಣ ಮಂಟಪವನ್ನ ನವೀಕರಣ ಮಾಡಲಾಗಿತ್ತು. ಆದರೆ ಉದ್ಘಾಟನೆ ಬಗ್ಗೆ ಹೊರ ಜಿಲ್ಲೆಯ ಭಕ್ತರು ಹಾಗೂ ಸ್ಥಳೀಯರ ಭಕ್ತರಿಗೆ ಮಾಹಿತಿಯನ್ನ ಸರಿಯಾಗಿ ನೀಡದ ಕಾರಣ ಭಕ್ತರು ದೇಗುಲದತ್ತ ಸುಳಿದೇ ಇರಲಿಲ್ಲ. ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳೇ ತುಂಬಿ ತುಳುಕ್ತಾ ಇದ್ರು. ಮಕ್ಕಳ ಗಲಾಟೆಯಲ್ಲಿಯೇ ಕಾರ್ಯಕ್ರಮ ನಡೆಯಿತು. ಇನ್ನು ವೇದಿಕೆಯ ಮುಂಭಾಗ ಹಾಕಲಾಗಿದ್ದ 200ಕ್ಕೂ ಅಧಿಕ ಹಾಸನದಲ್ಲಿ 150ಕ್ಕೂ ಅಧಿಕ ಶಾಲಾ ಮಕ್ಕಳು ಹಾಗೂ ದೇವಾಲಯದ ಅಡುಗೆಯವರೇ ಇದ್ದು ಭಕ್ತರು ಮಾತ್ರ ಕಾಣಿಸ್ತಿರಲಿಲ್ಲ. ಅಲ್ಲದೆ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವು ಸ್ವಾಮೀಜಿಗಳು ಸೇರಿದಂತೆ ಗೃಹ ಸಚಿವರು ಸಹ ಗೈರಾಗಿದ್ರು. ಇನ್ನು ಗೊರವನಹಳ್ಳಿ ಮಹಾಲಕ್ಷ್ಮಿ ವಿದ್ಯಾಮಂದಿರದ ಶಾಲಾ ಮಕ್ಕಳಿಂದ ಕಾರ್ಯಕ್ರಮದ ಕೆಲಸಗಳನ್ನು ಮಾಡಿಸಿರುವುದು ಕಂಡುಬಂತು. ಶಾಲಾ ಮಕ್ಕಳು ಉಡುಗೊರೆ, ಹಾರ, ತುರಾಯಿಗಳ ತಲೆ ಮೇಲೆ ಹೊತ್ತು ಸಾಗಿದ ದೃಶ್ಯಗಳು ಕಂಡುಬಂದಿದೆ. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಮುಂದೆಯೇ ಶಾಲಾ ಮಕ್ಕಳು ಪ್ಲಾಸ್ಟಿಕ್ ನೀರಿನ ಬಾಟಲ್ ಹಂಚ್ತಾ ಇರುವುದು ಕಂಡುಬಂದಿದ್ರೂ ಕೂಡ ಮೌನಕ್ಕೆ ಶರಣಾಗಿರುವುದು ಬೇಸರದ ಸಂಗತಿಯಾಗಿದೆ. ಇನ್ನು ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಾಲಯ ಇತಿಹಾಸ ಪ್ರಸಿದ್ಧವಾಗಿದ್ದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಆದರೆ ಭಕ್ತಾದಿಗಳಿಗೆ ಪ್ರಚಾರ ಮಾಡುವಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಎಡವಿದ್ದು ಭಕ್ತರಲ್ಲಿ ಬೇಸರ ತರಿಸಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಹಾಲಕ್ಷ್ಮಿ ಟ್ರಸ್ಟ್ಗೆ ಬೆಂಗಳೂರು ಮೂಲದ ಶ್ರೀಮಂತ ವ್ಯಕ್ತಿಗಳು ಸೇರ್ಪಡೆಯಾಗ್ತಾ ಇದ್ದು ಟ್ರಸ್ಟ್ ಸ್ಥಳೀಯ ಭಕ್ತರ ಮೇಲೆ ಮುನುಸು ಹೆಚ್ಚಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ಈಗ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಯಾವುದು ಸರಿಯಿಲ್ಲ ಎಂಬುದಕ್ಕೆ ಇಂದಿನ ಕಾರ್ಯಕ್ರಮವೇ ಸಾಕ್ಷಿಯಾಗಿತ್ತು. ಮಾನ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಭಕ್ತರು ಆಗ್ರಹಿಸಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.